ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಮೀಡಿಯಾ. ಐ ಥಿಂಕ್ ನಮಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಬಂದಂಥ ಆಡಿಯನ್ಸ್ ಎಲ್ಲರೂ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಬಂದವರಿದ್ದಾರೆ, ಮಿಕ್ಸ್ಡ್ ಅಂದರೆ ಬೇರೆ ಆಡಿಯನ್ಸ್ ಕೂಡ ಬಂದಿದ್ದಾರೆ. ಡೆಫಿನೆಟ್ ಆಗಿ ಒಂದು ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ರಿವ್ಯೂ ಕೇಳೋದು ಯಾವತ್ತಿಗೂ ನಮ್ಗೆ ಒಂದು ಖುಷಿ ಕೊಡುತ್ತೆ. ಬಿಕಾಸ್ ನಾವಾಗಿ ಟೀಮ್ ಡೆಫಿನೆಟ್ಲಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತೀವಿ, ಬಟ್ ಅವ್ರು ಹೇಳಿದಾಗ ನಮ್ಗೆ ಆ ಒಂದು ಕಾನ್ಫಿಡೆನ್ಸಿಗೆ ಇನ್ನಷ್ಟು ಆ್ಯಡ್ ಆನ್ ಆಗುತ್ತೆ. ಸೊ ಎಲ್ಲರೂ ಕೂಡ ಪಾಸಿಟಿವ್ ರಿವ್ಯೂನ ಕೊಟ್ಟಿದ್ದಾರೆ. ಸಿನಿಮಾ ಥ್ರಿಲ್ಲರ್ ಆಗಿ ಎಂಡ್ವರೆಗೂ ಒಂದು ಕುತೂಹಲ ಬರ್ಸುತ್ತೆ, ಏನಾಗುತ್ತೆ ಅಂತ ಅನಿಸುತ್ತೆ. ಫಸ್ಟ್ ಹಾಫ್ ಒಂಥರ ಆದರೆ ಸರ್ ಮಾತಾಡ್ತೀನಿ. ಫಸ್ಟ್ ಹಾಫ್ ಒಂಥರ ಆದರೆ ಸೆಕೆಂಡ್ ಹಾಫ್ ಒಂಥರ ಇರುತ್ತೆ. ಸೊ ಹಾಗಾಗಿ ಅದು ಒಂದು ಡಿಫ್ರೆಂಟ್ ಟೈಪ್ ಆಫ್ ರಿವ್ಯೂಸ್ ಬರ್ತಾಯಿದೆ. ಅಂದರೆ ಫಸ್ಟ್ ಹಾಫ್ ಒಂಥರ ನಮಗೆ ಬೇರೆ ಥರ ಕಾಮಿಡಿ ಆಗಲಿ ಎಂಟರ್ಟೈನ್ಮೆಂಟ್ ಇತ್ತು, ಸೆಕೆಂಡ್ ಹಾಫ್ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತು ಎಂಡ್ವರೆಗೂ ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಬಂದು ನೋಡಿದಾಗ ಯಾರೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕನ್ನಡ ಸಿನಿಮಾನ ನಾವೆಲ್ಲರೂ ಸೇರಿಕೊಂಡು ಬೆಳೆಸಬೇಕು, ಉಳಿಸ್ಬೇಕು. ಥ್ಯಾಂಕ್ ಯು. ಸಿನಿಮಾದ ಸೆಲೆಬ್ರಿಟಿ ಶೋಗೆ ಬಂದಿದ್ದರು, ಸ್ಪೆಷಲಿ ನಮ್ಮ ಡಿಜಿಟಲ್ ಮೀಡಿಯಾ ಫ್ರೆಂಡ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಏನಾದರೂ ನಮ್ಮ ಕಡೆಯಿಂದ ಲೈಟಾಗಿ ಏನಾದರೂ ನಿಮಗೆ ಇನ್ಫ್ಯಾಕ್ಟ್ ಪಾಪ ಎಲ್ಲಾದರೂ ಒಂದು ನಮ್ಮ ಕಡೆಯಿಂದ ತಪ್ಪುಗಳು ಏನಾದರೂ ಆಗಿದ್ದರೆ ಕ್ಷಮೆ ಇರಲಿ. ಆ್ಯಂಡ್ ರೀಸನ್ ಏನಂತಂದರೆ ಸಿನಿಮಾ ಅಂತ ಬಂದಾಗ ಖಂಡಿತ ಪ್ರಮೋಷನ್ ವಿಚಾರದಲ್ಲಿ ನಮ್ಮ ಕೈಯಲ್ಲಿ ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ಇವತ್ತು ಈ ಒಂದು ಸೆಲೆಬ್ರಿಟಿ ಶೋಗೆ ಬಂದು ಇವೆಲ್ಲ ಸಾಥ್ ಕೊಡ್ತಿರೋದಕ್ಕೆ ನಮ್ಮ ಎಂಟೈರ್ ಟೀಮ್ ಕಡೆಯಿಂದ ಎಲ್ಲ ನಮ್ಮ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರೆಲ್ಲ ಈ ಒಂದು ಬೈಟ್ಸ್ನ ನೋಡ್ತಾ ಇದ್ರು ನಮ್ಮ ಸಿನಿಮಾನ ದಯವಿಟ್ಟು ಬಂದು ಸಿನಿಮಾನ ನೋಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟವಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿಯ ಗಣ್ಯರು ಇವತ್ತು ಸಿನಿಮಾ ನೋಡಿ ತುಂಬಾ ಖುಷಿಪಟ್ಟು ಸಿನಿಮಾ ಬಗ್ಗೆ ಹೇಳ್ತಿದ್ದಾರೆ. ಸೊ ಆ ಥರ ಕಂಟೆಂಟ್ ಇದೆ, ಬಿಕಾಸ್ ಕಂಟೆಂಟ್ ಅನ್ನೋದೇ ಮಹಾಪ್ರಭು ಅಂತ ನಾವು ನಂಬಿದ್ದೀವಿ. ಸೊ ಕಂಟೆಂಟ್ ಇದೆ ಸಿನಿಮಾ. ಲಾಸ್ಟ್ 20 ನಿಮಿಷ ನಿಮಗೆ ಅರ್ಥ ಆಗೋಗುತ್ತೆ ಸಿನಿಮಾ ಏನು ಅನ್ನೋದು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಸಿನಿಮಾನ ಗೆಲ್ಲಿಸ್ಕೊಡಿ. ಸಿನಿಮಾನ ಯಾರು ಇನ್ನೂ ನೋಡಿಲ್ವೋ ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಎಸ್ ಸರ್. ಏನಕ್ಕಪ್ಪ ದಿರಾ ಸಾಮ್ರಾಟ್ ಅಂತ ಹೆಸರಿಕಿದ್ದಾರೆ, ಕತೆ ನೋಡಿದ್ರೆ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಅನಿಸ್ತು, ಜಡ್ಜ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಸೆಕೆಂಡ್ ಹಾಫ್ ಬಂದಮೇಲೆ ಅನಿಸ್ತು ಓಹೋ ಇದಾ ಕತೆ ಅಂತ. ಫಸ್ಟ್ ಹಾಫಲ್ಲಿ ಏನು ಜಡ್ಜ್ ಮಾಡೋಕ್ಕೆ ಆಗಲಿಲ್ಲ, ಕತೆ ಆ ಥರ ಸಾಗುತ್ತೆ. ಸೆಕೆಂಡ್ ಹಾಫಲ್ಲಿ ಹೆವಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದೆ. ಪವನ್ ಸರ್ ಆ್ಯಂಕರ್ ಆಗಿ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಬಲ್ಲರು ಅಂತ ಅನಿಸ್ತಿತ್ತು ನನಗೆ. ಸಖತ್ ಗ್ರೇಟ್ ಅನಿಸ್ತು. ಅಂದರೆ ಹೇಗೆ ಮಾಡಿರ್ಬೋದು ಅಂತ ಅನಿಸ್ತಿತ್ತು. ನೋಡಿ ಸಖತ್ ಖುಷಿ ಆಯಿತು. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲ, ಪ್ರತಿಯೊಬ್ಬರು ಸಹ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನಿಮಗೆ ಈಗ ಹೋಗುತ್ತೆ ಅಂತ ಅನ್ಸೋದೇ ಇಲ್ಲ. ಸೆಕೆಂಡ್ ಹಾಫ್ ಇಷ್ಟು ಬೇಗ ಸಿನಿಮಾ ಮುಗಿದ್ಬಿಡ್ತಾ ಅಂತ ಅನ್ಸ್ಬಿಡುತ್ತೆ, ಅಷ್ಟು ಫಾಸ್ಟಾಗಿ ಕತೆ ಹೋಗ್ತಾ ಹೋಗುತ್ತೆ. ಮತ್ತು ಸಾಂಗ್ ಟ್ರೆಂಡ್ ಸಾಂಗ್ ಅಂತ ನನಗೆ ಸಖತ್ ಇಷ್ಟ ಸರ್. ಅದರಲ್ಲಿ ಒಂದಷ್ಟು ಫನ್ ಬರುತ್ತೆ, ಫನ್ ಎಲಿಮೆಂಟ್ಸು. ಆ ಫನ್ನೆಲ್ಲ ಮಜಾ ಇದೆ, ಡ್ಯಾನ್ಸರ್ಸ್ ಜೊತೆ ಅದೆಲ್ಲ ಸಖತ್ ಮಜಾ ಇದೆ. ಅಂದರೆ ಸಾಂಗ್ ಚೆನ್ನಾಗಿದೆ, ಫೈಟ್ಸ್ ಚೆನ್ನಾಗಿದೆ. ಮತ್ತು ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಟರ್ನು, ಫಸ್ಟ್ ಹಾಫಲ್ಲಿ ಒಂದು ಎಂಟರ್ಟೈನ್ಮೆಂಟು, ಕಾಮಿಡಿ ತುಂಬ ಚೆನ್ನಾಗಿದೆ. ಖಂಡಿತ ಬಂದರೆ ಎಂಜಾಯ್ ಮಾಡ್ತೀರಾ. ಇಂಥ ಒಳ್ಳೆ ಸಿನಿಮಾನ ಮಿಸ್ ಮಾಡಬೇಡಿ. ಫ್ರೆಂಡ್ಸ್ ಒಟ್ಟಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಆ್ಯಕ್ಚುಲಿ ನಾವೇ ಯಾವಾಗ ಇಂಡಸ್ಟ್ರಿಗೆ ಬಂದು ಒಂದು 15 ವರ್ಷದಿಂದ ಭವನು ಇದ್ದಾನೆ ಇಂಡಸ್ಟ್ರಿಯಲ್ಲಿ. ಹಾಗೆ ಯೂಟ್ಯೂಬಲ್ಲಿ ಚಾನಲಲ್ಲಿ ಅವನು ಆ್ಯಂಕರಿಂಗ್ ಎಲ್ಲ ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿ ಎಷ್ಟು ಓಡಾಡಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ. ಆ ಕಷ್ಟಕ್ಕೆ ಇವತ್ತು ಒಂದು ಒಳ್ಳೆ ಪ್ರತಿಫಲ ಥರ ಈ ಸಿನಿಮಾ ಧೀರ ಸಾಮ್ರಾಟ್ ಮಾಡಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ ಇಷ್ಟು ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ದಯವಿಟ್ಟು ಯಾರೂ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಥಿಯೇಟರಲ್ಲಿ ಹೋಗಿ ಸಿನಿಮಾನ ನೋಡಿ. ಏನಕ್ಕಂದರೆ ಸಿನಿಮಾ ಯಾವ ಥರ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಫಿನಿಷ್ ಆಗುತ್ತೆ ಅಂದರೆ ಎಷ್ಟು ಕ್ಯೂರಿಯಾಸಿಟಿಯಲ್ಲಿ ಕೂರಿಸಿರ್ತಾರೆ ಅಂದರೆ ಡೈರೆಕ್ಟ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒನ್ ಲೈನ್ ಅಂತೂ ಎಕ್ಸಲೆಂಟು. ಈವನ್ ನಮ್ಮ ರಾಕೇಶ್ ಇರ್ಬೋದು, ಹಾಗೆ ನಮ್ಮ ಗುರುಬಂಡಿಯವರು ನಮ್ಮ ಈ ಸಿನಿಮಾ ಪ್ರೊಡ್ಯೂಸರು. ಇವರು ನನಗೊಂದು 10 ವರ್ಷದಿಂದ ಪರಿಚಯ, ರಾಕೇಶು ಅಷ್ಟೇ ಒಂದು 10 ವರ್ಷದಿಂದ ಪರಿಚಯ. ಕೆಲವರು ದುಡ್ಡಿದೆ ಅಂತ ಸಿನಿಮಾ ಮಾಡ್ತಾರೆ ಪ್ರೊಡ್ಯೂಸರ್ಸು, ಕೆಲವರು ಸಿನಿಮಾನ ಇಷ್ಟಪಟ್ಟು ಅದಕ್ಕೋಸ್ಕರ ದುಡ್ದು ಸಿನಿಮಾ ಮಾಡ್ತಾರೆ. ಅದು ಇವರು ನಿಜವಾಗ್ಲೂ ಅದಕ್ಕೋಸ್ಕರ ಇಷ್ಟಪಟ್ಟು ಮಾಡಿರೋಂಥ ನಿರ್ಮಾಪಕರು. ನಿಮ್ಗೆ ತುಂಬ ಒಳ್ಳೆಯದಾಗಲಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಸಬ್ಜೆಕ್ಟ್ ಚೂಸ್ ಮಾಡಿದ್ದೀರಾ, ಒಳ್ಳೆ ಡೈರೆಕ್ಟರ್ನ ಚೂಸ್ ಮಾಡಿದ್ದೀರಾ, ಒಳ್ಳೆ ಆ್ಯಕ್ಟರ್ನ ಚೂಸ್ ಮಾಡಿದ್ದೀರಾ. ರಾಕೇಶ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸ್ಟೋರಿ ಸೂಪರ್ ಆಗಿದೆ. ದಯವಿಟ್ಟು ನಾನು ಆಡಿಯನ್ಸ್ಗೆ ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಇಂಥ ಮೂವಿನ ಕೈ ಬಿಡೋಕ್ಕೆ ಹೋಗಬೇಡಿ.
ನೋಡಿ ಈ ಥರ ಹೊಸಬ್ರಿಗೆ, ಈ ಥರ ಹಳಬರು ಹೊಸದಾಗಿ ನಿರ್ದೇಶನ ಮಾಡಿರೋರಿಗೆ ಯಾವತ್ತೂ ನೀವು ಇನ್ನೊಂದು ಚಾನ್ಸ್ ಕೊಡಬೇಕು. ಈ ಸಿನಿಮಾನ ನೋಡಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು. ಪ್ಲೀಸ್, ಇದೊಂದು ನನ್ನ ಹಂಬಲ್ ರಿಕ್ವೆಸ್ಟ್. ನನ್ನ ಸ್ನೇಹಿತರುಗಳು, ನಿಮಗೂ ಸ್ನೇಹಿತರುಗಳೇ ಎಲ್ಲರೂ, ದಯವಿಟ್ಟು ಯಾರೂ ಅವ್ರು ಕೈ ಬಿಡಬೇಡಿ. ತುಂಬ ಎಕ್ಸಲೆಂಟ್ ಸಿನಿಮಾ, 100% ಸಕ್ಸಸ್ ಆಗುತ್ತೆ. ನೀವುಗಳು ನೋಡಿದ್ರೆ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ಸೆಲೆಬ್ರಿಟೀಸ್, ಚಿತ್ರರಂಗದ ಗಣ್ಯರೆಲ್ಲರೂ ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ. ಇನ್ನೇನು ನಮ್ಮ ಸಿನಿಮಾದ ಬಗ್ಗೆ ನಾವು ಮಾತಾಡೋಕ್ಕೆ ಯಾವತ್ತೂ ನಮ್ಮ ಪವನ್ ಬ್ರದರ್ಗೆ ಹೇಳ್ತಿರ್ತೀನಿ, ನಮ್ಮ ಸಿನಿಮಾ ಬಗ್ಗೆ ಬೇರೆಯವ್ರು ಮಾತಾಡಬೇಕು, ನಮ್ಮ ಸಿನಿಮಾ ಬಗ್ಗೆ ನಾನು ಮಾತಾಡಬಾರ್ದು ಅಂತೇಳಿ. ನಮ್ಮ ಡೈರೆಕ್ಟರ್ ಸರ್ ಸಿನಿಮಾದ ಏನೇನು ಇಷ್ಟ ತನಕ ಏನೇನು ಕಷ್ಟಪಟ್ಟಿರೋದು ಇವತ್ತು ತೆರೆ ಮೇಲೆ ಬಂದಿದೆ. ಅಂದರೆ ಇವತ್ತಂದರೆ ಶುಕ್ರವಾರ ರಿಲೀಸ್ ಆಗಿದೆ. ಬಟ್ ಎಲ್ಲರೂ ಅಂದರೆ ಚಿತ್ರರಂಗದವ್ರು ಅಂತಂದರೆ ಟೆಕ್ನಿಕಲಿ ತಿಳ್ಕೊಂಡವ್ರು ಏನು ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾರಲ್ವ, ಸೊ ಆ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟೋ ತನಕ ಬಂದವರು ಎಲ್ಲರೂ ತುಂಬ ಖುಷಿಯಿಂದ ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ, ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗೆ ನೀವು ಒಳ್ಳೆ ಡೈರೆಕ್ಟ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಮೇಜರ್ಲಿ ತುಂಬಾ ಕಷ್ಟಪಟ್ಟು ನಾವು ಒಂದು 2 ವರ್ಷ ಸಿನಿಮಾ ಮಾಡಿದ್ದೀವಿ. ಏನಂದರೆ ಒಂದು ಆ್ಯಸ್ ಎ ಬ್ರದರ್ ಥರ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ತುಂಬಾ ಸ್ಟ್ರಗಲ್ ಮಾಡಿಬಿಟ್ಟು ಸಿನಿಮಾ ಮಾಡಿದ್ವಿ. ತಾವೆಲ್ಲರೂ ಮಾಧ್ಯಮರು ಈ ಸಿನಿಮಾನ ರೀಚ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ. 16ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ. ಸೊ ಇವತ್ತೊಂದು ಸೆಲೆಬ್ರಿಟಿ ಶೋ ಮಾಡಿದ್ದೀವಿ. ಈ ಸೆಲೆಬ್ರಿಟಿ ಶೋ ಎಲ್ಲರೂ ಹೊಗಳಿ ಇಷ್ಟಪಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಪ್ರೊಡಕ್ಷನ್ ಹೌಸ್ನ ಮತ್ತು ನಮ್ಮ ಸಿನಿಮಾನ ಎಲ್ರಿಗೂ ರೀಚ್ ಮಾಡಬೇಕು. ತಮ್ಮೆಲ್ಲರ ಆಶೀರ್ವಾದದಿಂದ ಅದು ರೀಚ್ ಆಗುತ್ತೆ. ತಮ್ಮೆಲ್ಲರೂ ಸಪೋರ್ಟ್ ಮುಂಚೆನೂ ಮಾಡಿದರೆ ಇನ್ನೂ ಮಾಡ್ಬೇಕಂತೇಳಿ ಈ ಮೂಲಕ ಕಳಕಳಿಯಿಂದ ಕೇಳ್ತೀವಿ. ಧನ್ಯವಾದ. ಸ್ನೇಹಿತರು ಕೂಡ ತುಂಬ ಅದ್ಭುತವಾದಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮುಂದೆ ಮತ್ತೆ ಬಹಳ ದೊಡ್ಡ ಚಿತ್ರಗಳನ್ನು ಕೊಡ್ತೀರಾ ಅಂತ ಕಾಯ್ಬೋದು. ಪವನ್ ಅವರು ಅಷ್ಟೇ ಭಾಳ ಅದ್ಭುತವಾಗಿ ಚಿತ್ರವನ್ನು ಹಿಡಿದಿಟ್ಟಿದ್ದಾರೆ. ಕೊನೆ ಕ್ಷಣಗಳಲ್ಲಿ ನಿಜಕ್ಕೂ ನಮಗೆ ಏನು ಕ್ಯೂರಿಯಾಸಿಟಿ ತುಂಬ ಹೆಚ್ಚಾಗುತ್ತೆ. ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ. ರಾಕೇಶ್ ಅವರು ಇದು ಅಪ್ಕಮಿಂಗ್ ಹೀರೋ ಆದರೂ ಕೂಡ ಇದು ಮೊದಲನೇ ಅಥವಾ 2ನೇ ಸಿನಿಮಾ ಅಂತ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನು ಅದ್ವಿತಿ ಶೆಟ್ಟಿ ಅವರಂತೂ ನಮಗೆ ಗೊತ್ತಿರೋದು, ನಾವು ಮಿಸ್ಸಸ್ ಆ್ಯಂಡ್ ಮಿಸ್ ರಾಮಾಚಾರಿಯಿಂದ ಕೂಡ ನೋಡ್ಕೊಂಡು ಬಂದಿದ್ವಿ. ಭಾಳ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ಭಾಳ ಚೆನ್ನಾಗಿದೆ. ಎಲ್ಲ ಕನ್ನಡಿಗರು ಕೂಡ ನೋಡಬೇಕು. ಈ ಚಿತ್ರವನ್ನು ಮತ್ತಷ್ಟು ಮುಂದಿನ ಮಟ್ಟಕ್ಕೆ ತಗೊಂಡೋಗಬೇಕು. ಕನ್ನಡದ ಕಲಾವಿದರಿಗೆ ಈಗ ಇಲ್ಲಿಂದ ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಚಿತ್ರಗಳನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿರ್ತಕ್ಕಂಥ ಕಲಾವಿದರನ್ನು ಪ್ರೋತ್ಸಾಹಿಸೋದು ಮತ್ತು ಅವರನ್ನು ಬೆಳೆಸೋದು, ಅವರನ್ನು ಕೈ ಹಿಡಿದು ನಡೆಸೋದು ಕನ್ನಡದ ಕಲಾಭಿಮಾನಿಗಳಾದ ನಮ್ಮ ಕರ್ತವ್ಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬೇಕು. ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನು ನೋಡಬೇಕು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಗುರುಬಂಡಿ ಸರ್ಗೆ ನಿಜಕ್ಕೂ ಕೃತಜ್ಞತೆಗಳನ್ನು ತಿಳಿಸ್ತೀವಿ. ಮುಂದೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನು ಕನ್ನಡಕ್ಕೆ ಕೊಡಿ. ಪವನ್ ಸರ್ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿಗೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಿಜವಾಗ್ಲೂ ಹೀರೋಯಿನ್ ತುಂಬ ಚೆನ್ನಾಗಿ ನಮಗೆ ರಾಧಿಕಾ ಪಂಡಿತ್ ಅವರೇ ಕಾಣಿಸ್ತಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ. ಕನ್ನಡ ಸಿನಿಮಾಗಳನ್ನು ಕನ್ನಡದ ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ. ಕನ್ನಡದ ಕಲಾವಿದರು ಬೆಳೆದಾಗ ಕನ್ನಡತನ ಉಳಿಯುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಈ ಸಿನಿಮಾ ಥಿಯೇಟರ್ನಲ್ಲಿ ನೋಡಿ. ನೀವು ಕೊಡುವಂಥ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ಅಷ್ಟು ಮನೋರಂಜನೆ ಇದೆ. ತುಂಬ ಚೆನ್ನಾಗಿದೆ. ಧನ್ಯವಾದ. ಥ್ಯಾಂಕ್ ಯು.